ಅಂತ ಹೇಳಿದ್ದಾರೆ ಸಭಾಧ್ಯಕ್ಷೆ. ಅದನ್ನ ನಾವು ಮಾಡ್ತೀವಿ. ಅದಾದ ನಂತರ ಒಳಚರಂಡಿಗೆ ಈಗಾಗಲೇ 180 ಕೋಟಿ ರೂಪಾಯಿಗಳನ್ನ ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸಭಾಧ್ಯಕ್ಷೆ. ಮಾಡಿಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವ್ರಿಗೆ ಕೊಟ್ಟಿದ್ದೀವಿ. ಸುದೀರ್ಘವಾಗಿ ಉತ್ತರವನ್ನು ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇದ್ರ ಜೊತೆಯಲ್ಲಿ ಈಗ ಹೊಸದಾಗಿ NGTಯಲ್ಲಿ KUDFC ವತಿಯಿಂದ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರನ್ನು DPR ಆಗಿದೆ ಸಭಾಧ್ಯಕ್ಷರೇ. ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಸಭಾಧ್ಯಕ್ಷರೇ. ಇನ್ನು ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆಯನ್ನು ಸಹ ಮುಗಿಸಿ KUDFCಯಲ್ಲಿ NGTಯಲ್ಲಿ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಏನು ನಮಗೆ ದುಡ್ಡು ಬಂದಿದೆ ಆ ದುಡ್ಡನ್ನು ಸಹ ಈ ನಮ್ಮ ಶಿವಮೊಗ್ಗ ನಗರಕ್ಕೆ ಖರ್ಚು ಮಾಡಿ ಇನ್ಯಾವ್ದು ಮಿಸ್ಸಿಂಗ್ ಲಿಂಕ್ಸ್ ಎಲ್ಲ ಇದೆಯಲ್ಲ ಸಭಾಧ್ಯಕ್ಷರೇ, ಆ ಮಿಸ್ಸಿಂಗ್ ಲಿಂಕ್ಸು ಮತ್ತು ನದಿಗೆ ಏನಾದರೂ ನೀರು ಹೋಗ್ತಾ ಇದ್ದರೆ ಅದನ್ನೆಲ್ಲ ತಡೆಗಟ್ಟಿ ಶಿವಮೊಗ್ಗ ನಗರಕ್ಕೆ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ. ಶೀಘ್ರವಾಗಿ ಈ ಕೆಲಸವನ್ನು ಮಾಡ್ತೀವಿ ಸಭಾಧ್ಯಕ್ಷ. ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಸಭಾಧ್ಯಕ್ಷ, ಅದನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ, SFC ಅದು ಹೇಳ್ಬಿಡ್ಲಾ? SFC ಇದೇನೋ ಕೇಳಿದ್ರು. SFC ಸಭಾಧ್ಯಕ್ಷರೇ, ಈ ಮುಂಚಿನ ಯಾವುದೇ ಸರ್ಕಾರಗಳು ಕೊಡದಂತಹ ಹಣ ಇಡೀ ಕರ್ನಾಟಕ ರಾಜ್ಯದ 10 ಕಾರ್ಪೊರೇಷನ್ಸ್ಗೆ 2,000 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷ. ಯಾವುದೇ ಸರ್ಕಾರ ಈವರೆಗೂ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷ. ಅದೇ ಪ್ರಕಾರ ಟ್ಯಾಕ್ಸಸ್ ಎಲ್ಲ ಹೋಗಿ ಸುಮಾರು 140 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೂ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಸಾಕಾಗ್ತದೆ ಸಭಾಧ್ಯಕ್ಷ, 140 ಕೋಟಿ ರೂಪಾಯಿ ಇದು ಇಸ್ ಎ ಗುಡ್ ಮನಿ, ಒಳ್ಳೆ ದುಡ್ಡೇನೆ ಅದು ಶಿವಮೊಗ್ಗ ನಗರಕ್ಕೆ. ಯಾಕಂದರೆ ಅವರೊಬ್ಬರೇ ಸಭಾಧ್ಯಕ್ಷರೇ MLA. ಶಿವಮೊಗ್ಗ ನಗರಕ್ಕೆ ಒಬ್ಬ MLAಗೆ 140 ಕೋಟಿ ಇವತ್ತು BJP ಸರ್ಕಾರ ಇದ್ದಿದ್ರೂ ಅವ್ರು ಕೊಡ್ತಾ ಇರಲ್ಲ ಸಭಾಧ್ಯಕ್ಷ. ಆದರೆ ಯಾವುದೇ ತಾರತಮ್ಯ ಮಾಡದೆ ಚೆನ್ನೈವರೆಗೂ ಸಹ ಶಿವಮೊಗ್ಗಗೂ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇಡೀ ನಗರದಲ್ಲಿ ಯಾವ್ಯಾವುದು ಕೆಲಸಗಳು ಬ್ಯಾಲೆನ್ಸ್ ಇದೆ ಆ ಎಲ್ಲ ಕೆಲಸಗಳು ಈ ದುಡ್ಡಲ್ಲಿ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಅದೇ ಕ್ವಶನ್ ಸುಮ್ಮನೆರಪ್ಪ. ಇದೆಲ್ಲ ಅಲ್ಯೂಮಿನಿಯಂ ಕಂಟೆಂಟ್ಸ್ ಜಾಸ್ತಿ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ. ಎಲ್ಲಿಗೆ? ಇದಕ್ಕಾಗಿ ತೀರ್ಥಹಳ್ಳಿಯಿಂದಲೂ ಕೂಡ ಚರಂಡಿ ನೀರನ್ನ ಡೈರೆಕ್ಟ್ ತುಂಗಾ ನದಿಗೆ ಸೇರುವಂತದ್ದು, ಶಿವಮೊಗ್ಗದಲ್ಲಿ ಮಲಿನ ಆಗ್ತಾ ಇರತಕ್ಕಂಥದಕ್ಕೆ ಜಾಸ್ತಿ ಆದ್ಯತೆಯನ್ನ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಿ ನದಿಗೆ ಸೇರಿಸುವ ಹಾಗೆ ಆಗದೆ ಹೋದ್ರೆ ಅಲ್ಲಿ ಇಡೀ ತುಂಗಾ ನದಿ ಅದು ಭದ್ರಾ ನದಿಗೂ ಕೂಡ ಸೇರುತ್ತೆ. ಬಹಳ ತೊಂದರೆ ಆಗ್ತದೆ. ಕುಡಿಯೋ ನೀರು ಅದು ಒಂದೇ ಇರೋದು ನಮಗೆ ಸೋರ್ಸ್. ಸರ್ ಇಲ್ಲ ಸರ್, ಈಗ ತುಂಗಾ ನದಿಗೆ ಕಂಟಾಮಿನೇಟೆಡ್ ವಾಟರ್ ಯಾವುದು ಹೋಗ್ತಾ ಇಲ್ಲ ಸಭಾಧ್ಯಕ್ಷ. ಅದು ಎಲ್ಲ ನಿಲ್ಸಿದೀವಿ. ಅದು ಮಾನ್ಯ ಸದಸ್ಯರಿಗೂ ಅದರ ಅರಿವಿದೆ. ಜೊತೆಯಲ್ಲಿ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಮಧು ಅವರೆಲ್ಲ ಮಾತಾಡಿ ಆ ತುಂಗಾ ನದಿಗೆ ಹೋಗ್ತಾ ಇದ್ದ ಮೀಟಿಂಗ್ ಮಾಡಿ ಮತ್ತೆ ಬೇಕಾದ್ರೆ ಈಗ ಮಾನ್ಯ ಸದಸ್ಯರು ಕೇಳಿದ್ರೆ ಇನ್ನೊಂದ್ಸರಿ ಬೇಕಾದ್ರೆ ಮೀಟಿಂಗ್ ಮಾಡಿ ಮಾಡುವಂತ ಕೆಲಸ ಮಾಡೋಣ ಸರ್. ಮಾನ್ಯ ಅಧ್ಯಕ್ಷರೇ, ಆಯ್ತು ಸರ್. ಮಾನ್ಯ ಮಂತ್ರಿಗಳಿಗೆ ಹೋಗೋದು ತಪ್ಪತ್ತೆ ಸರ್. ಒಂದ್ ಸಂಗತಿ ತಾವು ಹೇಳಿದ್ರಿ, ಇನ್ನು 140 ಕೋಟಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಏನು ಅಂತ ಹೇಳಿದ್ರೆ, ಈ SFC ಹಣ್ಣೊಳಗಡೆ ಉದಾಹರಣೆಗೆ 15 ಫೈನಾನ್ಸ್ ಒಳಗಡೆ ಒಂದಷ್ಟು ಕುಡಿಯೋ ನೀರು ಯೋಜನೆಗೆ ಅದರೊಳಗೆ ಹಣ ತೆಗೆದಿಡ್ತೀವಿ. SFC ಒಳಗಡೆ 20% ತೆಗೆದಿಡ್ತೀವಲ್ಲ, ಅದು ಶೇಕಡ ಜಾಸ್ತಿ ಮಾಡ್ಬೇಕು. ಯಾಕೆಂದ್ರೆ ಆಮೇಲೆ ಲೋಕಲ್ ಬಾಡಿ ಹತ್ರ ಹಣ ಇರೋದಿಲ್ಲ, ಇನ್ನೇನೋ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಆ ಒಂದು ಕಾರ್ಯ ಚೆನ್ನಾಗಿ ಮಾಡಿದ್ರೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ರೆ ಹೆಚ್ಚು ಉಪಯೋಗ ಆಗತ್ತೆ ಅಂತ ಹೇಳಿ. ಇಲ್ಲಾಂದ್ರೆ ಮತ್ತು ಚರಂಡಿ ರಸ್ತೆಗೋಸ್ಕರ ಇದ್ದದ್ದು ಖರ್ಚು ಮಾಡಿ ಕೊಡ್ತಾರೆ ಈಗ. ಅಲ್ಲ ಬೇರೆ ಸರ್, ಖರ್ಚಾಗಿ ಹೋಗ್ಬಿಟ್ಟಿದೆ ಸರ್. ಆ 20% ಖರ್ಚು ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ದಾಂಡೇಲಿನಲ್ಲಿ ಈ ಕೆಲಸ ಆಗಿದೆ. ಶಿವಮೊಗ್ಗದಲ್ಲಿ ಮಾಡಕ್ಕೆ ಕಷ್ಟ ಅಂತ ನನಗೇನು ಅನ್ಸೋದಿಲ್ಲ. ದಾಂಡೇಲಿ ಅತ್ಯಂತ ಫಾರೆಸ್ಟ್, ಅದು ಬಹಳ ದಟ್ಟವಾದಂತ ಅರಣ್ಯ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲೂ ಜಲ ಶುದ್ಧೀಕರಣ ಘಟಕನೇ ಮಾಡಿರೋದು. ಮತ್ತೆ ವಾಟರ್ ಲೈನ್ ತರಲಿಕ್ಕೆ 37 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ತಗೊಂಡು ಬಂದಿದ್ದೀವಿ. ಅದನ್ನ ನೀವು ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇದನ್ನ ಆಗಿರೋದನ್ನ ನಾನು ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಸಭಾಧ್ಯಕ್ಷ. ಮಾತಾಡಿ ಸ್ವಲ್ಪ ತಡ ಆಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದ್ದೀನಿ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಇಲಾಖೆಯವರು ಸತತವಾಗಿ ಸಂಪರ್ಕದಲ್ಲಿ ಇದ್ದಾರೆ ಸಭಾಧ್ಯಕ್ಷ. ಲೇಟ್ ಆದ್ರೆ ಬದ್ಲಿ ಜಾಗ ಸಹ ಅದನ್ನ ಇಟ್ಟಿರಿ, ಒಂದು ಆಲ್ಟರ್ನೇಟ್ ಅಂತ ಹೇಳಿದ್ವಿ ಸಭಾಧ್ಯಕ್ಷ. ಯಾವ್ದು ಬೇಗ ಆಗ್ತದೋ ಆ ಜಲ್ದಿ ಆ ಕೆಲಸ ಸ್ಟಾರ್ಟ್ ಮಾಡೋಣ ಸಭಾಧ್ಯಕ್ಷ. ಧನ್ಯವಾದಗಳು. ಹರೀಶ್ BP, ದಿನೇಶ್ ಕೇಶವ್ ಶೆಟ್ಟಿ.
ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಒದಗಿಸಲಾಗಿದೆ ಅಧ್ಯಕ್ಷರೇ. ಧನ್ಯವಾದಗಳು ಸಚಿವರೇ. ಆದಷ್ಟು ಬೇಗ ಇನ್ನೂ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಕಟ್ಟಡ ಉದ್ಘಾಟನೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಹರಿಹರ ತಾಲೂಕು ಅತಿ ಹೆಚ್ಚು ಅಡಿಕೆ ಬೆಳೆ ತಮಗೆ ಗೊತ್ತಿರ್ತಕ್ಕಂಥ ತಮ್ಮ ಜಿಲ್ಲೆ. ಆದರೆ ಅಡಿಕೆ ಸಬ್ಸಿಡಿ ಹರಿಹರ ತಾಲೂಕು ವಂಚಿತ ಆಗಿದೆ. ದಯವಿಟ್ಟು ಹರಿಹರ ತಾಲೂಕಿನ ಅಡಿಕೆ ಬೆಳೆಗಾರರಿಗೆ ಆ ಸಬ್ಸಿಡಿ ಸಿಗೋ ರೀತಿಯಲ್ಲಿ ತಾವು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡಿರ್ತೀವಿ. ನಮ್ಮ ಹರೀಶ್ ಅವರು ಕೇಳಿದ ಪ್ರಶ್ನೆಗೆ ಭಾಳ ನಮಗೆ ಶ್ಲಾಘನೆ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ. ಜೊತೆಗೆ ನೀವು ಶಾಸಕರದಿರಿ, ಸೇರ್ಕೊಂಡು ಒಂದು ಸ್ವಲ್ಪ ಜಲ್ದಿ ಆಗಕ್ಕೆ ಒತ್ತು ಕೊಡ್ರಿ. ಒತ್ತು ಕೊಟ್ಟು ಅವ್ರನ್ನೂ ಜೊತೆ ಕರ್ಕೊಂಡು ಹೋದರೆ ಆದಷ್ಟು ಬೇಗ ಆಗ್ತದೆ. ಆರ್ಗ್ಯುಮೆಂಟ್ಸ್ ಮಾಡ್ಕೊಂತ ಹೋದ್ರೆ ಕೆಲಸಗಳು ಆಗಲ್ಲ. ಆ ನಿಟ್ಟಿನಲ್ಲಿ ತಾವೇನು ಹೇಳಿದ್ರಿ ಏನು ಆಗೇ ಇಲ್ವಲ್ಲ, ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿಲ್ಲ. ಅಲ್ಲಲ್ಲ, ಧನ್ಯವಾದ. ಅದಕ್ಕೆ ಆದಷ್ಟು ಬೇಗ ಉದ್ಘಾಟನೆ ಮಾಡ್ರಿ ಅಂತ ಕಾಮಗಾರಿ ಕೇಳಿದ್ವಿ. ಬಗ್ಗೆ ಬೇಗ ಉದ್ಘಾಟನೆ ಮಾಡ್ರಿ ಅನ್ನೋದು ಆರ್ಗ್ಯುಮೆಂಟ್ ಆದ್ರೆ ಆಯ್ತು, ಅದನ್ನ ಯಾವ ರೀತಿ ಕೇಳಬೇಕು ಅರ್ಥ ಆಗಲ್ಲ. ಕಾಮಗಾರಿ ಬಗ್ಗೆ ನೋಡಿ, ಇದು ನೀವೇನ್ ಅಲ್ಲ ಕೇಳಿದ್ರೆ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆರ್ಗ್ಯುಮೆಂಟ್ ಎಲ್ಲಿ ಮಾಡಿದ್ದೀನಿ? ಅಲ್ಲಲ್ಲ, ಅರೆ ನಾನು ಧನ್ಯವಾದ ಹೇಳಿದ್ದೀನಿ, ಬೇಗ ಉದ್ಘಾಟನೆ ಆಗ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಆರ್ಗ್ಯುಮೆಂಟ್ ಅಂದ್ರೆ ನಾನು ಏನ್ ಹೇಳ್ಬೇಕು ಹೇಳಿ? ಮೊನ್ನೆ ಉದ್ಘಾಟನೆ ಆದಾಗ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ಅದಕ್ಕೆ ಅವೆಲ್ಲ ಆಗೋದು ಬೇಡ. ಎಲ್ಲರೂ ಸೇರಿ ಒಳ್ಳೆ ಡೆವಲಪ್ಮೆಂಟ್ ವರ್ಕಿಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋಣ. ಆ ರೀತಿ ತಾವು ಶಾಸಕರು ಅದಿರಿ, ಒಳ್ಳೆ ರೀತಿಯಿಂದ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ಹೋಗ್ತದೆ. ಮೊನ್ನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಲಾಟೆ ಅಂದ್ರೆ ಕಾನೂನು ಬಿಟ್ಟು ಶಾಸಕರ ಹೆಸರು ಇಲ್ದಂಗೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ನನ್ನ ಗಮನಕ್ಕೆ ಬರ್ದಂಗೆ ಉದ್ಘಾಟನೆ ಮಾಡ್ತೀರಿ ಅಂದ್ರೆ ಪ್ರತಿಭಟಿಸ್ತಕ್ಕಂಥದ್ದು ಶಾಸಕರ ಕರ್ತವ್ಯ. ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದು ಸಚಿವರು ಬಂದು ಉದ್ಘಾಟನೆ ಮಾಡಿದ್ರೆ ಪ್ರಶ್ನೆ ಇಲ್ಲ. ಲೋಕಸಭಾ ಸದಸ್ಯರನ್ನು ಕಳಿಸಿ ನನ್ನ ಹೆಸರು ಇಲ್ಲದೆ ಉದ್ಘಾಟನೆ ಮಾಡಿಸ್ತಕ್ಕಂಥ ನ್ಯಾಯನಾ? ಲೋಕಸಭಾ ಸದಸ್ಯರು ಎಲ್ಲ ಹಕ್ಕುಚ್ಯುತಿ ಸಮಿತಿಯಲ್ಲೂ ಕೂಡ ಆ ವಿಚಾರ ತಂದಿದ್ದೀನಿ. ಮತ್ತೊಂದು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆನೋ ಕೇಳಿದ್ದಾರೆ, ಅದರದ್ದು ನೆಕ್ಸ್ಟ್ ಬರ್ತದೆ ಉತ್ತರ. ಅದರಲ್ಲಿ ಎಲ್ಲರಿಗೂ ಹನಿ ನೀರಾವರಿ ಬಗ್ಗೆ, ಅಡಿಕೆ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ. ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿದ್ದೀವಿ. ಓಕೆ. ದಿನಕರ್ ಶೆಟ್ಟಿ ಅವರು, ದಿನಕರ್ ಶೆಟ್ಟಿ ಅವರು ಇಲ್ಲ, ಹೇಳಿ. ಪ್ರಶ್ನೆ ಸಂಖ್ಯೆ 1069 ಮಾನ್ಯ ಪೌರಾಡಳಿತ ಹಾಗೂ ಖಾದಿ ಸಚಿವರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಗೋಕರ್ಣ ಅಂತ ಹೇಳಿದ್ರೆ ತಮಗೂ ಗೊತ್ತಿರುವಂತ ಒಂದು ಪವಿತ್ರವಾದಂತ ಸ್ಥಳ ಇದೆ. ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಆತ್ಮಲಿಂಗ ಇದ್ದುದು ತಮ್ಗೆ ಗೊತ್ತಿರುವಂತ ವಿಷಯ. ಸಾವಿರಾರು ಹೋಮ್ ಸ್ಟೇಗಳಾಗಿದ್ದಾವೆ, ರೆಸಾರ್ಟ್ಗಳಾಗಿದ್ದಾವೆ. ಇದಕ್ಕಾಗಿ ದಯಮಾಡಿ ನಾನು ಮೊನ್ನೆ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಪಟ್ಟಣ ಪಂಚಾಯತ್ ಅಲ್ಲ, ಪುರಸಭೆಯನ್ನಾಗೆ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಡ್ರೈನೇಜಿನ ವ್ಯವಸ್ಥೆ ಆಗ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಇವತ್ತಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಯಾವುದರ ವ್ಯವಸ್ಥೆನೂ ಅಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೋಕರ್ಣಕ್ಕೆ ಪುರಸಭೆಯನ್ನಾಗಿ ಮಾಡಿಕೊಡ್ಲೇಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಲಕ್ಷಾಂತರ ಜನ ಪ್ರವಾಸಿಗರು ಆ ಕ್ಷೇತ್ರಕ್ಕೆ ಬರೋದ್ರಿಂದ ಇದು ಖಂಡಿತ ಒಂದು ಸಲಹೆನೂ ಕೂಡ ಸೂಕ್ತವಾಗಿದೆ. ಅದನ್ನ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದ್ಬಿಡ್ತೇನೆ. ದಿನಕರ್ ಶೆಟ್ಟಿ ಅವರು
ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ. ಆದರೂ ಸೆನ್ಸಸ್ 2011 ಸೆನ್ಸಸ್ ರಿಪೋರ್ಟ್ ಬಂದಿದೆ DCಲಿಂದ ಮತ್ತು DMಲಿಂದ. ಅದು ಮಿನಿಮಮ್ 15,000ಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಥರ ಕ್ರೈಟೇರಿಯಾ ಇದೆ. ಅದರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ. ಆದರೂ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಹೆಂಗೆ ಸೊಲ್ಯೂಷನ್ ಮಾಡ್ಬೇಕೇನು ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ. ಲಕ್ಷಾಂತರ ಜನ ಬರ್ತಾರೆ, ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯತಿ ಮಾಡೋದು ಖಂಡಿತ ಇದು ಒಳ್ಳೆ ಸಲಹೆ. ಎಲ್ಲದಕ್ಕೂ ಸೆನ್ಸಸ್ ಮಾನದಂಡ ಇಟ್ಕೊಂಡು ಹೋದ್ರೆ ನಿಜವಾಗಿ ನ್ಯಾಯ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲ ಅಧ್ಯಕ್ಷ, ಎಲ್ಲದಕ್ಕೂ ಸೆನ್ಸಸ್ ಮಾನ್ಯ ಸಚಿವರು 2011 ಸೆನ್ಸಸ್ ಅನ್ನ ಹೇಳ್ತಿದ್ದಾರೆ. ನೀವು ಈ ರೀತಿ ರಾಜ್ಯದಲ್ಲಿರುವಂತಹ ಪ್ರವಾಸಿ ಕೇಂದ್ರಗಳು ಸಾವಿರಾರು ಜನ ಪ್ರತಿನಿತ್ಯ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸ್ವಚ್ಛತೆನೂ ಕಾಪಾಡಿಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು. ಇದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನು ಅಡಿಗಿಡಬಾರದು. ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ, ನಿಮಗೆ ಆ ಗ್ರಾಮ ಪಂಚಾಯತಿನಲ್ಲಿ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ. ನಿಮ್ಮ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಅದನ್ನ ಪಟ್ಟಣ ಪಂಚಾಯತಿ ಮಾಡಿ, ಇಲ್ಲ ಪುರಸಭೆ ಮಾಡಿ. ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ನೀವು ಗ್ರಾಮ ಪಂಚಾಯತಿಯಾಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೀನಿ ಅಂತಂದ್ರೆ ನಿಮಗೂ ಗೌರವ ಬರಲ್ಲ. ಅದರಿಂದ ಏನಾರ ಮಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜೊತೆಗೆ ನಮ್ಮ ಕಮಾನಗರ ಹೊಸ ತಾಲೂಕು ಆಗಿದೆ, ಎಲ್ಲಿ ಬಿ ದೊಡ್ಡ ಪಂಚಾಯತ್ ಇದೆ, ಪಟ್ಟಣ ಪಂಚಾಯತ್ ಕರೆದೀವಿ ಆಗಿಲ್ಲ ಸಭಾಧ್ಯಕ್ಷರೇ. ಅವರಾದ ಬಿ ಪುರಸಭೆ ಆಗ್ಬೇಕು, ತಾವು ವಿಸಿಟ್ ಮಾಡಿದೀವಿ ಸಭಾಧ್ಯಕ್ಷರೇ, ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ. ಅವರಾದ ಪುರಸಭೆ ಆಗ್ಬೇಕು, ಕಮಾನಗರ್ ಪಟ್ಟಣ ಪಂಚಾಯತ್ ಸಭೆ ಆಗ್ಬೇಕು, ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸಚಿವರು ಒಂದು ಗ್ಯಾರಂಟಿಯನ್ನು ಕೊಡ್ಬೇಕು. ಇದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ನನಗೆ. ಕೇವಲ ಆಶ್ವಾಸನೆಗಳು ಕೊಟ್ಟರೆ ಸಾಲದು, ಇದಾಗಲೇಬೇಕಾದಂಥದ್ದು. ತಮಗೂ ಒಂದು ಗೌರವ ಬರುವಂಥದ್ದು, ಗೋಕರ್ಣದ ಬಗ್ಗೆ ತಾವು ಕಳಕಳಿ ಇಟ್ಕೊಂಡಿದ್ರಿ ಅನ್ನುವಂಥದ್ದು ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಶಾಸಕರ ಜೊತೆಗೆ ಚರ್ಚೆ ಮಾಡಿ, ಮತ್ತೆ ನಮ್ಮ ಔರಾದ್ ಶಾಸಕರ ಪ್ರಭು ಚವ್ಹಾಣ್ ಅವರು ಹೇಳಿದ್ದಾರೆ, ಅವ್ರಿಬ್ಬರ ಜೊತೆಗೆ ಚರ್ಚೆ ಮಾಡಿ. ಯಾಕಂದ್ರೆ ಇದು ಫೈನಾನ್ಸ್ ಚರ್ಚೆ ಬೇಡ ಮಾನ್ಯ ಸಚಿವರೇ, ಚರ್ಚೆ ಬೇಡ, ದಯವಿಟ್ಟು ಚರ್ಚೆ ಬೇಡ. ಇದು ಆಗ್ಬೇಕಾದಂಥದ್ದು. ನಮ್ಮ ಜಿಲ್ಲೆ ಮನೆ ಜಿಲ್ಲಾ ಸಚಿವರು ಇದ್ದಾರೆ. ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಇದೆ. ಇದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಪೋಸಲ್ಸ್ ಇದಾವೆ ಸಭಾಧ್ಯಕ್ಷ. ಗ್ರಾಮ ಪಂಚಾಯತಿಗಳನ್ನ ನಗರಸಭೆ ಮಾಡೋದು, ಪುರಸಭೆನ ನಗರಸಭೆ ಮಾಡೋದು. ಅದರಿಂದ 25,000, 15,000, 25,000, 50,000 ಇವೆಲ್ಲನೂ ಜನಸಂಖ್ಯೆ ಇರಬೇಕು, ಮತ್ತೆ ಹಣನೂ ಬೇಕು ಸಭಾಧ್ಯಕ್ಷ. ಸುಮಾರು 50 ಪ್ರಪೋಸಲ್ಸ್ ಇದೆ ಸಭಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳು ನನಗೂ ಮತ್ತೆ ರಹೀಂ ಖಾನ್ ಅವ್ರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷ, ಹಂತವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಗ್ರಾಮ ಪಂಚಾಯತ್ ಇದೊಂದು ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವ ಪ್ರವಾಸಿ ತಾಣ ಇದೆ ಎಲ್ಲದೂ